ಹಲೋ ಗಾಯ್ಸ್, ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ನವ್ಯ ವೀರೇಶ್. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ಗೆ ಕ್ಲಿಕ್ ಮಾಡಿ. ನಾವು ಮಾಡುವಂಥ ವಿಡಿಯೋಸ್ಗಳು ನಿಮ್ಮ ಫೋನ್ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ. ಅಂಡ್ ಇವತ್ತು ಒಂದು ಒಳ್ಳೆ ರೆಸಿಪಿನ ನಿಮ್ಮ ಮುಂದೆ ತಗೊಂಡ್ಬಂದಿನಿ. ಉತ್ತರ ಕರ್ನಾಟಕದ ಶೈಲಿ ಎಣ್ಣೆ ಬದನೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಓಕೆನಾ? ಪ್ಲೀಸ್ ತಪ್ಪದೆ ವಿಡಿಯೋ ನೋಡಿ ಆ್ಯಂಡ್ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ಯಾವುದೇ ಫಂಕ್ಷನ್ ಇರಲಿ ಇದೇ ಎಣ್ಣೆಗಾಯಿ ಬದನೆಕಾಯಿ ಪಲ್ಯನ ಮಾಡ್ತಾರೆ. ಸೊ ಈ ಎಣ್ಣೆಗಾಯಿ ಬದನೆಕಾಯಿ ಪಲ್ಯನ ಹೇಗೆ ಮಾಡೋದು ಅಂತ, ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಏನು ಆ್ಯಂಡ್ ಹೇಗೆ ಮಾಡಬೇಕು ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ. ಓಕೆನಾ? ಮೊದಲಿಗೆ ಇಲ್ಲಿ ನಾನು ರೆಡಿ ಮಾಡ್ಕೊಂಡಿರುವಂಥದ್ದು ಕೊಬ್ಬರಿನ ತುರಿದಿಟ್ಕೊಂಡಿದ್ದೆ ಮೊದಲೇ. ಈಗ ಒಂದು ಬಯಲಿಗೆ ನಾನು ಹುರಿದಿಟ್ಕೊಳಕತ್ತೀನಿ. ಸೊ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಕೂಡ ಇದನ್ನು ಚೆನ್ನಾಗಿ ನಾವು ಹುರ್ಕೊಳ್ಳೋಣ. ತುಂಬ ಒಳ್ಳೆ ಸ್ಮೆಲ್ ಬರೋವರೆಗೂ ಕೂಡ ನಾವು ಇದನ್ನು ಹುರ್ಕೊಳ್ಳೋಣ. ಇದು ಹುರ್ಕೊಂಡು ಆದ ನಂತರ ನಾನು ಇಲ್ಲಿ ಚಿಕ್ಕ ಚಿಕ್ಕದಾಗಿ ಈರುಳ್ಳಿ ಗಡ್ಡೆನ ಇದ್ರ ಜೊತೆನೇ ಸೇರಿಸ್ಕೊಂಡು ಹುರಿತಾ ಇದ್ದೀನಿ. ನೀವು ನೋಡ್ತಿರ್ಬೋದು. ಅದು ಅಕಸ್ಮಾತ್ ಕಟ್ ಮಾಡಿಕೊಂಡು ಈರುಳ್ಳಿನ ನೀವು ಕೂಡ ಇದು ಮಾಡ್ಕೋಬೋದು. ಇದಕ್ಕೆ ನಾನು ಸ್ವಲ್ಪ ಆಯಿಲ್ ಹಾಕ್ಕೋತೀನಿ, ಯಾಕಂತಂದರೆ ಬೇಗ ಹುರಿತೈತಿ ಅನ್ನೋಗೋಸ್ಕರ ನಾನು ಆಯಿಲ್ ಹಾಕ್ಕೊಂಡಾಗತ್ತೀನಿ. ಆ್ಯಂಡ್ ನೆಕ್ಸ್ಟ್ ಹಸಿ ಶುಂಠಿ ಆ್ಯಂಡ್ ಸ್ವಲ್ಪ ಚಕ್ಕಿನ ಆ್ಯಂಡ್ ಬೆಳ್ಳುಳ್ಳಿನ ಆ್ಯಂಡ್ ಲವಂಗನ ಹಾಕ್ಕೊಂಡು ಇನ್ನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಆ್ಯಂಡ್ ಮೆಣಸು ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಪೂರ್ತಿಯಾಗಿ ಕಲಬೆರಕೆ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ತುಂಬ ಒಳ್ಳೆ ಸ್ಮೆಲ್ ಬರೋವರೆಗೂ ಕೂಡ ನಾವು ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಓಕೆನಾ? ನೀವು ನೋಡ್ತಿರ್ಬೋದು. ಆ್ಯಂಡ್ ನೆಕ್ಸ್ಟ್ ನನಗೆ ಚಿಲ್ಲಿ ಪೌಡ್ರನ್ನು ತೊಗೊಂಡಿನಿ. ತುಂಬ ರೆಡ್ ಕಲರ್ ಇರುವಂಥದ್ದು ತೊಗೊಂಡಿದ್ದೀನಿ. ಆ್ಯಂಡ್ ಇದಕ್ಕೆ ಬೇಕಾಗಿರುವಂಥದ್ದು ಮಸಾಲೆ ನಿಮ್ಮ ಕಡೆ ಯಾವುದಿರುತ್ತೋ ಆ ಮಸಾಲೆನ ಹಾಕ್ಕೊಳ್ಳಿ. ನಾನು ಒಂದು ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಈಗ ಇನ್ನೂ ಚೆನ್ನಾಗಿ ಫ್ರೈ ಆಗಲಿ. ಓಕೆನಾ? ಇನ್ನು ಸಖತ್ ಫ್ರೈ ಆಗಬೇಕಿದು. ಇದು ಫ್ರೈ ಆದಮೇಲೆ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ ನೀವು ನೋಡ್ತಿರ್ಬೋದು. ಇದೆಲ್ಲ ಕುದ್ಮೇಲೆ ನಾನು ಲಾಸ್ಟಿಗೆ ತೊಳೆದಿಟ್ಕೊಂಡಿರುವಂಥ ಕೊತ್ತಂಬರಿನ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇದನ್ನೆಲ್ಲನೂ ಒಂದು ಕಡೆ ಸೇರಿಸ್ಕೊಂಡು ಮಿಕ್ಸರ್ಗೆ ಹಾಕೋತೀನಿ. ಓಕೆನಾ? ಆಹಾ, ಎಷ್ಟು ಘಮ ಘಮ ಅಂತ ಬರಾಕತ್ತೈತಿ ಅಂತಂದ್ರೆ ನಿಜ ಅಷ್ಟು ಘಮ ಬರತೈತಿ. ನೀವು ನೋಡ್ತಿರ್ಬೋದು. ಇನ್ನೊಂದು ಸೈಡ್ ಮಿಕ್ಸರ್ಗೆ ಹಾಕೊಂಡಿದ್ಮೇಲೆ ನೆಕ್ಸ್ಟ್ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಇದ್ರ ಜೊತೆನೇ ಹಾಕ್ಕೊಳಕತ್ತೀನಿ. ಈ ಥರ ಒಂದು ರೆಡಿ ಮಾಡಿಕೊಂಡು ನಾನು ಕಲ್ಲುಪ್ಪನ್ನು ಹಾಕ್ಕೊಂಡು ಮಿಕ್ಸರ್ಗೆ ಹಾಕ್ಕೊಂಡಿದ್ದೆ. ನೆಕ್ಸ್ಟ್ ತೊಳೆದಿಟ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೆ. ಉಪ್ಪು ನೀರಲ್ಲೇ ಹಾಕ್ಕೊಂಡಿದ್ದೀನಿ. ಆಲ್ಮೋಸ್ಟ್ ನೀವು ಕೂಡ ಹಾಗೆ ಮಾಡಿ, ಯಾಕಂದರೆ ಕಹಿ ಇರುವಂಥ ಬದನೆಕಾಯಿ ಎಲ್ಲ ಕಹಿ ಹೋಗಿಬಿಡ್ತಾವೆ ಅನ್ನೋ ಉದ್ದೇಶದಿಂದ ಉಪ್ಪು ನೀರಲ್ಲಿ ಹಾಕಿ ತೊಳೆದಿಟ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ನಾನು ರೆಡಿ ಮಾಡ್ಕೊಂಡಿರುವಂಥದ್ದು ಈಗ ತಾನೇ ಮಿಕ್ಸರ್ಗೆ ಹಾಕ್ಕೊಂಡಿರುವಂಥದ್ದು ಇದಕ್ಕೆ ನಾನು ತುಂಬ್ತೀನಿ. ನೋಡ್ತಿರ್ಬೋದು ನೀವು. ಪೂರ್ತಿಯಾಗಿ ಇದನ್ನು ತುಂಬ್ಕೊಳ್ಳಿ. ಓಕೆನಾ? ಪ್ರತಿಯೊಂದು ಕೂಡ ಹೀಗೆ ತುಂಬ್ಕೊಳ್ಳಿ. ಈ ರೆಸಿಪಿನ ಮನೇಲಿ ತಪ್ಪದೆ ಮಾಡಿ, ಯಾಕಂತಂದ್ರೆ ಭಾಳ ಅಂದ್ರೆ ಭಾಳ ಚಲೋ ಇರ್ತೈತಿ, ಮಸ್ತ್ ಟೇಸ್ಟ್ ಇರ್ತೈತಿ. ಸೊ ತಪ್ಪದೆ ಒಂದು ಸಾರಿ ಮಾಡ್ಕೊಳ್ರಿ ಈ ರೆಸಿಪಿನ. ಸೊ ಇದೆಲ್ಲ ತುಂಬಿದ ನಂತರ ನಾನು ಒಂದು ಬಾಯ್ಲಿಗೆ ಎಣ್ಣೆ ಕಾಯಕ್ಕೆ ಹಾಕೋತೀನಿ. ನೋಡ್ತಿರ್ಬೋದು. ಒಂದು ಬಾಯ್ಲಿಗೆ ನಿಮಗೆ ಎಷ್ಟು ಆಯಿಲ್ ಬೇಕಾಗುತ್ತೋ ಅಷ್ಟು ಆಯಿಲ್ ಅಷ್ಟೇ ಹಾಕ್ಕೊಳ್ಳಿ. ನನಗೆ ಬೇಕಾಗಿರೋಷ್ಟು ಆಯಿಲ್ ನಾನು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇದಕ್ಕೆ ಸಾಸಿವೆ ಆ್ಯಂಡ್ ಸ್ವಲ್ಪ ಹಸಿ ಕರಿಬೇವನ್ನು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಹಸಿ ಮೆಣಸಿನ್ಕಾಯಿ ಆ್ಯಂಡ್ ಒಣ ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ ನಾನು ಎರಡೆರಡು. ಮತ್ತು ಹೆಚ್ಚಿಟ್ಕೊಂಡಿರುವಂಥದ್ದು ಒಂದು ಟೊಮ್ಯಾಟೋನ ನಾನು ಕಟ್ ಮಾಡಿಕೊಂಡು ಎಣ್ಣೆ ಜೊತೆನೇ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದಕ್ಕೆ ನಾನು ತುಂಬಿರುವಂಥ ಬದನೆಕಾಯನ್ನು ಸೇರಿಸ್ಕೊತೀನಿ. ನೀವು ನೋಡ್ತಿರ್ಬೋದು. ಸೊ ಇದನ್ನು ಕೂಡ ಒಂದು 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡೋಣ. ಓಕೆನಾ? ಇದೊಂದು ಸ್ವಲ್ಪ ಹಸಿ ಸ್ಮೆಲ್ ಎಲ್ಲ ಹೋಗೋವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ನೋಡ್ತಿರ್ಬೋದು ನೀವು. ಸೊ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಇದೆಲ್ಲ ಫ್ರೈ ಆದ ನಂತರ ನಾನು ಇದಕ್ಕೆ ಇನ್ನೂ ಉಳಿದಿರುವಂಥದ್ದು ರೆಸಿಪಿನ ಚಟ್ನಿ ಮಾಡಿರುವಂಥದ್ದನ್ನು ಮಿಕ್ಸರ್ಗೆ ಹಾಕ್ಕೊಂಡಿರುವಂಥದ್ದನ್ನು ಮತ್ತೆ ಇದಕ್ಕೆ ನಾನು ಸೇರಿಸ್ಕೊತೀನಿ. ನೋಡ್ತಿರ್ಬೋದು. ಇದಕ್ಕೆ ನಾನು ಎಲ್ಲ ಸೇರಿಸ್ಕೊಂಡು ಇನ್ನೂ ಸ್ವಲ್ಪ ಚೆನ್ನಾಗಿ ಮತ್ತೆ ಫ್ರೈ ಮಾಡ್ಕೊತೀನಿ. ಇದೆಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ಒಂದು 2-3 ನಿಮಿಷ 3 ಅಥವಾ 4 ನಿಮಿಷ ಇದನ್ನು ಲೋ ಮೀಡಿಯಮಲ್ಲಿ ಇದನ್ನು ಚೆನ್ನಾಗಿ ನಾನು
ಕುದಿಸ್ತೀನಿ. ಕಲರ್ ಎಲ್ಲ ಹೇಗೆ ಬರುತ್ತೆ ಅಂತ ನೀವು ನೋಡ್ತಿರ್ಬೋದು. ನಾನು ಇನ್ನೊಂದು ಕೊತ್ತಂಬರಿನ ಅದರಲ್ಲೇ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ನೀವು ಸಣ್ಣದಾಗಿ ಇದ್ರ ಮೇಲೇ ಪಲ್ಯ ಎಲ್ಲ ಆದಮೇಲೆ ಇದ್ರ ಮೇಲೆ ಹಾಕ್ಕೋಬೋದು. ನಾವು ಒಂದು 3-4 ನಿಮಿಷ ಬಿಟ್ಟು ನೋಡ್ತಿರ್ಬೋದು. ಚೆನ್ನಾಗಿ ಆಲ್ರೆಡಿ ಕುದೀತಾ ಇದೆ. ಒಳ್ಳೆ ಸ್ಮೆಲ್ ಅಂದರೆ ಒಳ್ಳೆ ಸ್ಮೆಲ್ ಬರ್ತಿದೆ. ಯಾಕಂತಂದರೆ ಸಖತ್ ಮಸಾಲೆ ಕೂಡ ಹಾಕಿದ್ದೀನಲ್ಲ, ಸೊ ಹಾಗಾಗಿ ಒಳ್ಳೆ ಸ್ಮೆಲ್ ಬರ್ತಿದೆ. ನೀವು ನೋಡ್ತಿರ್ಬೋದು ನೋಡಿ, ಕುದ್ದಿದೆ ಆಲ್ರೆಡಿ. ಇದನ್ನು ಇನ್ನು ಕೆಳಗಡೆ ಇಳಿಸಿದ್ಮೇಲೆ ಇನ್ನೂ ಕಲರ್ ಬರುತ್ತೆ. ಇವಾಗ ನೋಡ್ತಿರ್ಬೋದು, ಸಖತ್ ಟೇಸ್ಟಾಗಿರುತ್ತೆ. ಒಂದು ಸಾರಿ ಮನೇಲಿ ನೀವು ಕೂಡ ಟ್ರೈ ಮಾಡಿ. ನೋಡಿದ್ರೇ ತಿನ್ನಬೇಕು ಅನಿಸುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಆ್ಯಂಡ್ ಈ ರೆಸಿಪಿನ ಒಂದು ಸಾರಿ ಮನೇಲಿ ಟ್ರೈ ಮಾಡಿ. ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತೀನಿ. ಆ್ಯಂಡ್ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಬಾಯ್ ಬಾಯ್.